ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಕಲ್ಕತ್ತಾದಲ್ಲಿ 35,000 ಜನರ ಸಮ್ಮುಖದಲ್ಲಿ ನರೇಂದ್ರ ಮೋದಿಯವರು ಯೋಗಾಚರಣೆಯ ಸಂಭ್ರಮದಲ್ಲಿ ಪಾಲ್ಗೊಂಡರು. ಬಹಳ ಆಸಕ್ತಿಕರವಾದಂಥ ಕುತೂಹಲಕರವಾದಂಥ ಒಂದಷ್ಟು ವಿಷಯಗಳನ್ನು, ಜಾಗತಿಕ ಮಟ್ಟದಲ್ಲಿ ನಡೆದಂಥ ವಿಚಾರಗಳನ್ನು ಇವತ್ತು ಇದರ ಕುರಿತಾಗಿ ತಮಗೆ ಹೇಳ್ತೇನೆ. ಜೊತೆಗೆ ನರೇಂದ್ರ ಮೋದಿಯವರು ಮಾಡಿದಂಥ ಯೋಗದ ಬಗ್ಗೆನೂ ಹೇಳ್ತೇನೆ. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, 2019ಕ್ಕಿಂತ ಸ್ವಲ್ಪ ಮುಂಚೆ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರು ರಾಷ್ಟ್ರ ರಾಜಕಾರಣದಿಂದ ನೇಪಥ್ಯಕ್ಕೆ ಸರಿಯಬೇಕು, ಎರಡನೇ ಬಾರಿಗೆ ಅವರು ಪ್ರಧಾನಿ ಆಗಬಾರದು ಅಂತ ಇನ್ನಿಲ್ಲದ ಹಾಗೆ ಹಠ ತೊಟ್ಟಂಥ ಒಬ್ಬ ವ್ಯಕ್ತಿ ನಿನ್ನೆ ಯಾವ ರೀತಿ ಯೋಗ ಮಾಡ್ತಾಯಿದ್ರು ಅಂದರೆ, ಅವ್ರಿಗೆ ಹೇಳ್ತಾ ಇದ್ದಾರೆ ಇಡೀ ತಮ್ಮ ರಾಜ್ಯದ ತುಂಬ ಯೋಗ ಕೇಂದ್ರಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ. ನಾನು ಮಾತಾಡ್ತಾ ಇರೋದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಚಂದ್ರಬಾಬು ನಾಯ್ಡು ಅವರ ಬಗ್ಗೆ. ಚಂದ್ರಬಾಬು ನಾಯ್ಡು ಅವರು ಒಂದು ಖಾಸಗಿ ವಿಮಾನ, ವಿಶೇಷ ವಿಮಾನವನ್ನು ಮಾಡಿಕೊಂಡು ಇಡೀ ದೇಶಾದ್ಯಂತ ಅವತ್ತಿನ ದಿವಸ ಸಂಚರಿಸಿದರು. ಅಖಿಲೇಶ್ ಯಾದವ್ ಹತ್ರ ಹೋದರು, ಮಮತಾ ಬೇಗಂ ಹತ್ರ ಹೋದರು, ನಿತೀಶ್ ಕುಮಾರ್ ಹತ್ರ ಹೋದರು, ಯಾರ ಹತ್ರ ಹೋಗಿಲ್ಲ ಹೇಳಿ, ಎಲ್ಲರ ಹತ್ರ ಹೋದರು. ಹೋಗಿ ಹೇಗಾದರೂ ಮಾಡಿ ಎರಡನೇ ಅವಧಿಗೆ ನರೇಂದ್ರ ಮೋದಿ ಪ್ರಧಾನಿ ಆಗಬಾರದು ಅಂತ ಹಠ ತೊಟ್ಟು ನಿಂತಿದ್ದರು. ಅದಾದಮೇಲೆ ಏನು ನಡೀತು ಅನ್ನೋದು ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅದ್ರ ಬಗ್ಗೆ ಇಲ್ಲಿ ನಾನು ಹೇಳಬೇಕಾಗಿಲ್ಲ. ಆದರೆ ಅದೇ ಚಂದ್ರಬಾಬು ನಾಯ್ಡು ಅವರು 6 ಬಾರಿ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಬೆಳ್ಳಂಬೆಳಗು ಸಭೆಯನ್ನು ಮಾಡಿ ಮತ್ತೆ ನರೇಂದ್ರ ಮೋದಿಯವರ ಸಖ್ಯವನ್ನು ಹೊಂದಲಿಕ್ಕೆ ಹಾತೊರಿತಾರೆ. ಅಷ್ಟೇ ಅಲ್ಲ, ಸರ್ಕಾರದ ಭಾಗವಾಗಿ ಈಗ ಒಂದು ಕಡೆ ಆಂಧ್ರ ಪ್ರದೇಶದಲ್ಲಿ NDA ಸರ್ಕಾರ, ಎರಡನೇದು ಕೇಂದ್ರದ NDA ಸರ್ಕಾರದಲ್ಲಿ ಬಹಳ ಮುಖ್ಯವಾದಂಥ ನಿರ್ಣಾಯಕವಾದಂಥ ಪಾತ್ರ. ಯಾವಾಗ ಒಂದು ಕಡೆ ನಿತೀಶ್ ಕುಮಾರ್, ಒಂದು ಕಡೆ ಚಂದ್ರಬಾಬು ನಾಯ್ಡು ಅವರ ಬೆಂಬಲ ನರೇಂದ್ರ ಮೋದಿ ಅವರಿಗಿದೆ 2024ರಲ್ಲಿ ಅಂದಾಗ ಎಲ್ಲರೂ ನಕ್ಬಿಟ್ಟಿದ್ರು. ಯಾಕೆಂದರೆ ಇದೇ ನಿತೀಶ್ ಕುಮಾರು ಎಲ್ಲ ವಿಪಕ್ಷಗಳನ್ನ ಸೇರಿಸಿ NDA ಅಲಯನ್ಸ್ ಮಾಡಿಸಿದ್ದು. ಇದೇ ಚಂದ್ರಬಾಬು ನಾಯ್ಡು 2019ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗಬಾರದು ಅಂತ ಸಂಕಲ್ಪ ಮಾಡಿದ್ದು. ಅವರಿಬ್ಬರ ಬೆಂಬಲದಲ್ಲಿ ಸರ್ಕಾರ ಎಷ್ಟು ದಿವಸ ಆಯುಷ್ಯವನ್ನು ಹೊಂದಬಹುದು? ಅದಕ್ಕೆ ಸುದೀರ್ಘವಾದ ಆಯುಷ್ಯ ಇದೆಯಾ? ನಾಳೆ ಯಾವುದೋ ಒಂದು ವಿಷಯದ ಸಂದರ್ಭ ಬಂದಾಗ ಸೈದ್ಧಾಂತಿಕವಾಗಿ ನಾವು ಹಿಂದೆ ಸರಿದಿದ್ದೇವೆ ಅಂತ ತಮ್ಮ ಬೆಂಬಲವನ್ನು ವಾಪಸ್ ಪಡೆದು ಬಿಡಬಹುದು. ಹಾಗಂತ ಎಲ್ಲ ವಿಪಕ್ಷಗಳು ಇನ್ನಿಲ್ಲದ ಹಾಗೆ ಕನಸುಗಳನ್ನು ಕಂಡಿದ್ರು, ಭ್ರಮಾಧೀನರಾಗಿದ್ದರು. ಯಾವುದೇ ಮಹತ್ತರವಾದ ತೀರ್ಮಾನಗಳನ್ನು ನರೇಂದ್ರ ಮೋದಿ ಈ 2024ರಿಂದ 2029ರೊಳಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ನಿರ್ಧಾರ ಮಾಡಿದರು. ನರೇಂದ್ರ ಮೋದಿ ಯಾವಾಗಲೂ ಸಿಕ್ಸರ್ ಹೊಡೆಯೋದರಲ್ಲಿ ನಿಸ್ಸೀಮ್ರವರು. ನರೇಂದ್ರ ಮೋದಿ ಯಾವಾಗಲೂ ಚಕಿತಗೊಳಿಸುವುದರಲ್ಲಿ, ಅಚ್ಚರಿಗೊಳಿಸುವುದರಲ್ಲಿ ನಿಸ್ಸೀಮರು. ನರೇಂದ್ರ ಮೋದಿ ಯಾವಾಗಲೂ ದಿಗ್ಭ್ರಮೆ ಉಂಟು ಮಾಡೋದರಲ್ಲಿ, ಹುಬ್ಬೇರಿಸುವಂತೆ ಮಾಡೋದರಲ್ಲಿ ಅತ್ಯಂತ ಚಾಣಾಕ್ಷರವರು. ಅವರು ಇದ್ದಕ್ಕಿದ್ದ ಹಾಗೆ ವಕ್ಫ್ ಕಾಯ್ದೆಯ ಜಾರಿ ಅನ್ನುವಂಥ ವಿಚಾರವನ್ನು ಎದುರುಗಡೆ ತಂದುಬಿಡ್ತಾರೆ. ಹೆಂಗಿದೆ ನೋಡಿ, ಅಲ್ಪಮತದ ಸರ್ಕಾರ, ಆಯುಷ್ಯ ಇಲ್ಲ ಅಂತ ಹೇಳ್ತಾರೆ. ಇಬ್ಬರು ಇರುವಂಥ, ಆ ಕಡೆ ಈ ಕಡೆ ಇಬ್ಬರು ಇರುವಂಥ ಚಿತ್ರಗುಪ್ತರು, ಒಬ್ಬ ಚಂದ್ರಬಾಬು ನಾಯ್ಡು, ಇನ್ನೊಬ್ಬ ನಿತೀಶ್ ಕುಮಾರು, ಇವರ ಸಮ್ಮುಖದಲ್ಲಿ ಇಂಥದ್ದೊಂದು ಬಿಲ್ಲನ್ನು, ಮಸೂದೆಯನ್ನು, ತಿದ್ದುಪಡಿಯನ್ನು ಪಾಸ್ ಮಾಡಿಸ್ಲಿಕ್ಕಾಗತ್ತಾ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೇಗೆ ಯಶಸ್ವಿ ಆದರು ಅನ್ನೋದನ್ನು ಆಲೋಚನೆ ಮಾಡಿ. ಚಂದ್ರಬಾಬು ನಾಯ್ಡು ಅವರ ಯೋಗದ ಬಗ್ಗೆ ಮಾತಾಡ್ತಾ ಇದ್ದೆ, ಆದ್ದರಿಂದ ಅದಕ್ಕೆ ಸಾಂದರ್ಭಿಕವಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ನಿನ್ನೆ ಚಂದ್ರಬಾಬು ನಾಯ್ಡು ಅವರು ಸ್ವತಃ ಬಾಬಾ ರಾಮದೇವ್ ಅವ್ರನ್ನ ಕರೆಸ್ಕೊಂಡಿದ್ದರು ವಿಜಯವಾಡಕ್ಕೆ. ಅವ್ರ ಜೊತೆ ಇವರು ಯೋಗವನ್ನು ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಚಂದ್ರಬಾಬು ನಾಯ್ಡು ಯೋಗವನ್ನು ಮಾಡ್ತಾಯಿದ್ರು, ಯೋಗಾಸನಗಳನ್ನು ಹಾಕ್ತಾಯಿದ್ರು ಅಂದರೆ, ಬಾಬಾ ರಾಮದೇವ್ ಯೋಚನೆ ಮಾಡಬೇಕು, ಒಬ್ಬ ರಾಜಕಾರಣಿ ಈ ವಯಸ್ಸಿನಲ್ಲಿ ಈ ರೀತಿಯಾದ ಯೋಗ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಫಿಟ್ ಆಗಿರಬಹುದು ಅಂತ ಯೋಚನೆ ಮಾಡಬೇಕು. ಆ ರೀತಿಯಾದಂಥ ಅವರಿಗೆ ಏನು ಸವಾಲು ಒಡ್ಡಬಹುದಾದಂಥ ಯೋಗವನ್ನು ಚಂದ್ರಬಾಬು ನಾಯ್ಡು ಅವರು ಮಾಡಿದರು. ಅದಾದಮೇಲೆ ನನಗೆ ಭಾಳ ವಿಶೇಷ ಅನಿಸಿದ್ದು ಸಿಯಾಚಿನ್ನಲ್ಲಿ ನಡೆದಂಥ ಯೋಗ ದಿನಾಚರಣೆ. ಸಿಯಾಚಿನ್ ಅಂದ್ಕೊಳ್ಳಿ, 1 ಸೆಕೆಂಡ್ ನನಗೆ ಆಪರೇಷನ್ ಮೇಘದೂತ ನೆನಪಾಗುತ್ತೆ. ನೋಡಿ, ಒಂದು ವಿಷಯನ ಯಾವಾಗಲೂ ನೆನಪಿಟ್ಕೊಳ್ಳಿ, ಕಾಂಗ್ರೆಸ್ ಬಗ್ಗೆ ಯೋಚನೆ ಮಾಡಿ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರ ನೀತಿಗಳು ಸರಿ ಇರಲಿಲ್ಲ, ಅದರ ನಿಯತ್ತು ಸರಿ ಇರಲಿಲ್ಲ ಅಂತ ನಾನು ಹೇಳಲ್ಲ, ನೀತಿಗಳೇ ಸರಿ ಇರಲಿಲ್ಲ. ಅವತ್ತಿನ ದಿವಸ ಸಿಯಾಚಿನ್ ಬಗ್ಗೆ ರಾಜೀವ್ ಗಾಂಧಿಯವರು ಆಪರೇಷನ್ ಮೇಘದೂತ ಮಾಡದೆ ಹೋಗಿದರೆ 24 ಗಂಟೆ ಒಳಗಡೆ ಅದು ಪಾಕಿಸ್ತಾನದ ಪಾಲಾಗಿರೋದು. ರಾಜೀವ್ ಗಾಂಧಿಯವರು ಆಪರೇಷನ್ ಮೇಘದೂತ್ ಮಾಡಿಸಿ ಸಿಯಾಚಿನನ್ನು ಉಳಿಸ್ಕೊಟ್ರು. ಯಾವುದು ಗುಣ ಇದೆಯೋ ಆ ಗುಣಕ್ಕೆ ಮತ್ಸರವನ್ನು ಪಡಬಾರ್ದು. ನಾವು ಮಾಡಿದ್ದೆಲ್ಲವೂ ಕೆಟ್ಟ, ಶಾಪಗ್ರಸ್ತ, ಆ ರೀತಿ ಮಾತಾಡೋದಲ್ಲ.
ಇನ್ನು ಇವರಿದಾರಲ್ಲ 3 ಜನ, ರಾಹುಲ್, ಸೋನಿಯಾ, ಪ್ರಿಯಾಂಕಾ ವಾಡ್ರಾ, ಇವರ ನಿಯತ್ತೇ ಸರಿಯಲ್ಲ. ಮೋದಿಯನ್ನು ವಿರೋಧಿಸ್ತಾ ಬಿ ಜೆ ಪಿಯನ್ನು ವಿರೋಧಿಸ್ತಾ ಭಾರತವನ್ನೇ ವಿರೋಧಿಸುವಂಥ ಮನಸ್ಥಿತಿಗೆ ಬಂದಿದ್ದಾರೆ. ಒಂದೇ ಒಂದು ಟ್ವೀಟನ್ನು ಇವರ ಕುಟುಂಬದವರು ಯಾರೂ ಯೋಗ ದಿನಾಚರಣೆ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರಿಲ್ಲ, ಎಲ್ಲಿಯೂ ಕೂಡ ಇವರು ಪಾಲ್ಗೊಂಡಿಲ್ಲ. ಅಂದರೆ ಇಡೀ ಜಗತ್ತು ಯಾವುದನ್ನು 12 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಹೇಳಿದ್ದಕ್ಕೆ ಒಪ್ಕೊಳ್ತೋ ಅದನ್ನು ಸ್ವತಃ ಕಾಂಗ್ರೆಸ್ಸು ಇವತ್ತು ಒಪ್ಕೋತಾ ಇಲ್ಲ, ಗಾಂಧಿ ಪರಿವಾರ ಒಪ್ಕೋತಾ ಇಲ್ಲ. ಅಂದರೆ ಇವ್ರದ್ದು ಎಷ್ಟು ದೇಶ ವಿರೋಧಿ ಮನಸ್ಥಿತಿ ಇರಬಹುದು, ಎಷ್ಟು ದ್ವೇಷ, ಸೇಡು, ಹಾಗೆ ಅಸೂಯೆ, ಮತ್ಸರ ಇವ್ರ ಒಳಗಡೆ ಇರಬಹುದು. ಆಲೋಚನೆಯನ್ನು ಮಾಡಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಮಾಡ್ತಾಯಿದೆ. ಚೈನಾ ವಾಲ್ನ ಎದುರುಗಡೆ ಚೈನಾದಲ್ಲಿ ಯೋಗ ದಿನಾಚರಣೆಯನ್ನು ನಿನ್ನೆ ಆಚರಣೆ ಮಾಡಿದ್ರಿ. ಅಲ್ಲಿ ಅವ್ರದ್ದೇ ಆದಂಥ ಪರಂಪರಾನುಗತವಾದಂಥ ಬೌದ್ಧ ಭಿಕ್ಷುಗಳ ಅವ್ರದ್ದೇ ಆದಂಥ ಆಸನಗಳಿದ್ದಾವೆ. ಆದರೆ ಅವರು ಯೋಗ ದಿನಾಚರಣೆ ದಿವಸ ಯೋಗವನ್ನು ಮಾಡಿ ತೋರಿಸಿದರು. ನೋಡಿ, ನರೇಂದ್ರ ಮೋದಿ ಅವ್ರ ಬಗ್ಗೆ ಎಲ್ಲರೂ ಏನೇನೋ ಮಾತಾಡ್ತಾರೆ. ನರೇಂದ್ರ ಮೋದಿ ಮೊದಲ ಬಾರಿ ಪ್ರಧಾನಿ ಆದಾಗ ಎಲ್ಲರೂ ಕಸಬರಿಗೆ ಹಿಡ್ಕೊಂಡು ಕಸ ಹೊಡೀರಿ ಅಂದಾಗ ಒಬ್ಬ ಪ್ರಧಾನಮಂತ್ರಿ ಹೇಳಬೇಕಾದ ಮಾತಾ ಇದು ಅಂತ ನಾನು ಕೂಡ ಅಂದ್ಕೊಂಡದ್ದು ನಿಜ. ಆಮೇಲೆ ಸಫಾಯಿ ಕರ್ಮಚಾರಿಗಳು ಮಾಡೋ ಕೆಲಸ, ಅದನ್ನು ಯಾವುದೋ ಕಾರ್ಪೊರೇಷನ್ ಅವರು, ನಗರ ಪಾಲಿಕೆಯವರು, ಮಂಡಳ ಪಂಚಾಯತಿಯವರು ಮಾಡೋ ಕೆಲಸವನ್ನು ಕೆಂಪು ಕೋಟೆಯ ಮೇಲೆ ನಿಂತು ಈ ಮನುಷ್ಯ ಕರೆ ಕೊಡ್ತಾರೆ, ಸ್ವಚ್ಛ ಭಾರತ ಅಭಿಯಾನ ಅಂತ ಮಾಡ್ತಾರೆ ಅಂದಾಗ ಒಂದು ಗಂಭೀರವಾದಂಥ ಬೇಕಾದಷ್ಟು ವಿಚಾರಗಳು, ದೇಶದ ಜ್ವಲಂತ ಸಮಸ್ಯೆಗಳಿದ್ದ ಈ ಕಸ ಹೊಡೆಯೋ ಕಾರ್ಯಕ್ರಮ ನರೇಂದ್ರ ಮೋದಿ ಹೇಳ್ತಾರಲ್ರಿ ಅಂತ ನನಗೆ ಅನಿಸಿದ್ದು ನಿಜ. ಆದರೆ ಇವತ್ತು ಅದ್ರ ಬಗ್ಗೆ ನಮಗೆ ಎಷ್ಟು ಅವೇರ್ನೆಸ್ ಇದೆ, ಎಷ್ಟು ಜಾಗೃತಿ ಇದೆ ಅಂದರೆ ನನ್ನ ಬಿಟ್ಟುಬಿಡಿ, ಅಥವಾ ನನ್ನಂಥ ನಿಮ್ಮಂಥ ಸ್ವಲ್ಪ ತಿಳುವಳಿಕೆ ಇರುವಂಥ ಜನ ಅಂತ ನಾವೇನು ಅಂದ್ಕೊಂಡಿದ್ದೀವಿ ನಮ್ಮ ಬಗ್ಗೆ, ನಮ್ಮನ್ನು ಬಿಟ್ಬಿಡಿ. ಜನಸಾಮಾನ್ಯರು ಕೂಡ ಎಲ್ಲಿ ಬೇಕಲ್ಲಿ ಕಸ ಎಸಿಲಿಕ್ಕೆ ಆಲೋಚನೆಯನ್ನು ಮಾಡ್ತಾರೆ. ಹೆಂಗೆ ಸಾಧ್ಯ ಆಯ್ತದು? ಹೆಂಗೆ ಸಾಧ್ಯ ಆಯಿತು ಅಂದರೆ ನಮಗೆ ಒಬ್ಬರು ಮೇಲಿನಿಂದ ಚಾಟಿ ತೊಗೊಂಡು ಹೇಳಬೇಕು, ನೀ ಹಿಂಗೆ ಮಾಡಬೇಕು ನೀನು ಅಂತ ಹೇಳಬೇಕು. ಆವಾಗ ನಾವು ಎಚ್ಚರ. ನಮಗೆ ಗೊತ್ತು, ಬೇಗ ಮಲಗು ಬೇಗ ಹೇಳು ಅಂತ ನಾವು ಸಣ್ಣವ್ರದ 1ನೇ ಕ್ಲಾಸ್ನಲ್ಲಿ ಪಾಠ ಮಾಡಿದ್ವಿ, ಕಲ್ತಿದ್ದೀವಿ. ಮತ್ತೆ ಹೋಗಿ ಸದ್ಗುರು ನಮಗೆ ಹೇಳಬೇಕು, ನಮಗೆ ರವಿಶಂಕರ್ ಗುರುಜಿ ಹೇಳಬೇಕು, ಬೆಳಗ್ಗೆ ಬೇಗ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಕರಾಗ್ರೆ ವಸತಿ ಲಕ್ಷ್ಮಿ ಹೇಳಿ, ನಮ್ಮವು ಹೇಳಿಲ್ವಾ ಇದನ್ನ? ಆವಾಗ ನಮ್ಗೆ ಗೊತ್ತಾಗಲ್ಲ. ನಾನು ಈ ಚಾನಲ್ ಒಂದೇ ಒಂದು ಕ್ಷಣ ಖಾಸಗಿ ವಿಚಾರ, ಈ ಚಾನಲ್ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಿರಲಿಲ್ಲ. ಯಾಕೆಂದರೆ ಚೆನ್ನಾಗಿದ್ದರೆ ಶೇರ್ ಮಾಡೇ ಮಾಡ್ತಾರೆ, ಅದನ್ನು ಹೇಳಬೇಕಾಗಿಲ್ಲ. ಶೇರ್ ಮಾಡಿ ಅಂತ ವಾಚ್ ಯಾಕೆ ಮಾಡಬೇಕು? ಚೆನ್ನಾಗಿದ್ದರೆ ಮಾಡ್ತಾರೆ. ಆಮೇಲೆ ರವೀಂದ್ರ ಜೋಶಿ ಅಂತ ನನ್ನ ಹೆಸರು. ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ, ಹಿಂಗೆಲ್ಲ ಹೇಳ್ತಿರ್ಲಿಲ್ಲ. ಯಾಕೆ ಹೇಳಬೇಕು? ರವೀಂದ್ರ ಜೋಶಿ ಅಂತ ಕೆಳಗಡೆ ಒಂದು ಬೈಲೈನಲ್ಲಿ ಕೆಳಗಡೆ ಹಾಕಿಬಿಟ್ರೆ ಸಾಕು, ಹೇಳಬೇಕಾಗಿಲ್ಲ. ಆವಾಗ ನನಗೆ ಒಬ್ಬರು ಸೋಷಿಯಲ್ ಮೀಡಿಯಾದ ಎಕ್ಸ್ಪರ್ಟ್ ಹೇಳಿದರು, ನೋಡಿ ಜನರಿಗೆ ಎಲ್ಲವೂ ಗೊತ್ತಿದೆ, ಆದರೆ ಅವ್ರನ್ನ ಅವಾಗ ಎಚ್ಚರಿಸ್ಬೇಕು ನಾವು. ಇದು ಚೆನ್ನಾಗಿದೆ ಅಂತ ವಿಡಿಯೋ ಗೊತ್ತು, ಲೈಕ್ ಮಾಡಬೇಕು ಅನ್ನೋದು ಆ ಕ್ಷಣಕ್ಕೆ ನೆನಪಾಗಲ್ಲ. ಲೈಕ್ ಮಾಡಿ ಅಂತ ಹೇಳ್ಕೊ, ಟಕ್ ಅಂತ ಅವರ ಸುಪ್ತ ಪ್ರಜ್ಞೆ ಎಚ್ಚರ ಆಗುತ್ತೆ, ಬಟನನ್ನು ಒತ್ತಾರೆ. ನೀವು ಹೇಳೋದನ್ನು ವಾಚ್ಯ ಅಂದ್ಕೊಂಡು ಹೇಳದೇ ಇದ್ದರೆ ಭಾಳ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ, ಭಾಳಷ್ಟು ಜನರಿಗೆ ತಲುಪೋದು ತಪ್ಪತ್ತೆ. ಆಮೇಲೆ ಹೆಸರು, ನಿಮ್ಮ ಹೆಸರನ್ನು ನೀವು ಹೇಳೋದ್ರ ಬಗ್ಗೆ ನಿಮಗೆ ಯಾಕೆ ಮುಜುಗರ? ನೀವು ಮಾತಾಡ್ತಾ ಇದ್ದರೆ ನಿಮ್ಮ ಹೆಸರೇನಂತ ಹೇಳಬಾರದು ಅನ್ನೋದು ಯಾಕೆ ಅಂತ ನನಗೆ ಬೇರೆಯವರು ಹೇಳಿದ್ದರಿಂದ ಹೇಳಬೇಕಾಯ್ತು. ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ನರೇಂದ್ರ ಮೋದಿ ಸ್ವಚ್ಛ ಭಾರತ ಮಾಡಬೇಕು ನಾವು ಅಂತ ಜನರಿಗೆ, ಈಗ ರವಿಶಂಕರ್ ಗುರೂಜಿ, ಸದ್ಗುರು ಎಲ್ಲ ಕೋರ್ಸ್ಗಳು ಮಾಡ್ತಾರೆ. ಕೋರ್ಸ್ ಮಾಡಿದ ಮೇಲೆ ವಾರ ಅವರು ಸತ್ಸಂಗಗಳನ್ನು ಇಡ್ತಾರೆ. ಯಾಕೆ ಇಡ್ತಾರೆ? ಒಂದು ಸಲ ಕೋರ್ಸ್ ಮಾಡ್ಕೊಂಡು ಹೋದ್ಮೇಲೆ ಹೋಯ್ತಲ್ಲ, ಸುದರ್ಶನ ಕ್ರಿಯಾ ಕಲ್ತಾಗಿ ಹೋಯ್ತಪ್ಪ ರವಿಶಂಕರ್ ಗುರೂಜಿ ಹತ್ರ. ಮತ್ತೆ ಯಾಕದನ್ನ ಸತ್ಸಂಗದಲ್ಲಿ ಪ್ರತಿ ವಾರ ಕರೆಸಿ ಮಾಡಿಸ್ಬೇಕು? ಯಾಕೆಂದರೆ ನಾವು ನಮ್ಮ ಬಾಹ್ಯ ಒತ್ತಡ ಏನಿದೆ ಅಂದರೆ, ನಮ್ಮ ಹೊರಗಡೆ ಪ್ರಪಂಚದ ಒತ್ತಡ ಇದೆಯಲ್ಲ, ಅದು ಎಷ್ಟು ಪ್ರಬಲವಾಗಿರುತ್ತೆ ಅಂದರೆ ನಮ್ಮನ್ನು ನೆಗೆಟಿವ್ ಎನರ್ಜಿ ಕಡೆ ಹೇಳ್ತಾ ಇರ್ತದೆ. ಆವಾಗ ನಮಗೆ ವಿವೇಚನೆಯನ್ನು ಎಚ್ಚರಿಸುವ ಕೆಲಸ ಆಗಬೇಕು, ಸುಪ್ತ ಪ್ರಜ್ಞೆ ಜಾಗೃತಗೊಳಿಸುವ ಕೆಲಸ ಆಗಬೇಕು. ಪದೇ ಹೇಳುವ ಮೂಲಕ ಆ ಕೆಲಸವನ್ನು ನಮ್ಮಿಂದ ಮಾಡಿಸುವ ಪ್ರಕ್ರಿಯೆ ಇದೆಯಲ್ಲ, ಇದು ನಿರಂತರವಾಗಿ ನಡಿಬೇಕು ಅಂತ ನರೇಂದ್ರ ಮೋದಿ ಶುರು ಮಾಡಿದ್ದು. ಯೋಗ ಕೂಡ ಅಂಥದ್ದೇ ನೋಡಿ. ಭಾರತ ದೇಶದಲ್ಲಿ ಮುಸಲ್ಮಾನರು ನಾವು ಯೋಗ ಮಾಡಬಾರದು ಅಂತ ತಮಗೆ ತಾವೇ ಅನ್ಕೋತಾರೆ, ಇದು ಕೈ ಮುಗಿಬೇಕಾಗತ್ತೆ ಇಲ್ಲಿ, ಆ ರೀತಿ ಅವ್ರದ್ದು ಏನೇನೋ ಕಲ್ಪನೆಗಳಿದ್ದಾವೆ, ಭ್ರಮೆಗಳು. ಲಾಹೋರ್ನಲ್ಲಿ ಯೋಗ ನಡೆದಿದೆ ನಿನ್ನೆ, ನಂಬ್ತೀರಾ ನೀವು? ಲಾಹೋರ್ದಲ್ಲಿ ಯೋಗ ಮಾಡಿದ್ದಾರೆ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯೋಗ ಮಾಡಿದ್ದಾರೆ. ಒಂದೇ ದೇಶ, ದುಬೈ, ಅಬುದಾಬಿ, ಶಾರ್ಜಾ, ಬಹರೇನ್, ಹಿಂಗೆ ಹೇಳಲ್ಲ ನಾನು. ಇಡೀ ಮಧ್ಯಪ್ರಾಚ್ಯದಲ್ಲಿ ಎಲ್ಲ ಕಡೆ ಯೋಗ ಡೇ ದಿವಸ ಯೋಗ ಮಾಡಿದ್ದಾರೆ. ಯಾಕೆ ಮಾಡಿದರು? ನರೇಂದ್ರ ಮೋದಿ ಹೇಳಿದರು ಅಂತ ಮಾಡಿದ್ದಲ್ಲ. ಯೋಗದ ಮಹತ್ವ ಜಗತ್ತಿಗೆ ತಿಳಿಸ್ಕೊಡುವ ಕೆಲಸವನ್ನು 12 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಮಾಡಿದರು. ಅದನ್ನು ಜಗತ್ತು ಒಪ್ಕೊಂಡಿತು. ಯಾವುದೋ ಒಂದು ವರ್ಷ ಮಾಡಿ ಬಿಟ್ಟುಬಿಡಲಿಲ್ಲ.
2015ರಲ್ಲಿ ಮಾಡಿದ್ರು ಆಗೋಯ್ತು, 14ರಲ್ಲಿ ಆಮೇಲೆ ಮುಗಿದೋಯ್ತು, ಹಂಗಲ್ಲ 14 ಆಯಿತು ಅಂತ. ಇವತ್ತಿಗೂ ನಿರಂತರವಾಗಿ ನಡೀತಾ ಇದೆ, ಅಷ್ಟೇ ಸಂಭ್ರಮದಿಂದ ನಡೀತಾ ಇದೆ ಮತ್ತು ಅಷ್ಟೇ ಅನೂಚಾನವಾಗಿ ನಡೆಸ್ಕೊಂಡು ಬರಲಾಗ್ತಾ ಇದೆ. ಅದಕ್ಕೆ ಯಾವುದೋ ಕರೆ ಕೊಡಲ್ಲ, ಯಾವುದೋ ಸುತ್ತೋಲೆ ಮಾಡೋದಿಲ್ಲ, ಅದಕ್ಕೋಸ್ಕರ ಯಾವುದೇ ಕಠಿಣವಾದಂಥ ನಿಬಂಧನೆಗಳನ್ನು ಹೇರೋದಿಲ್ಲ. ನೀವು ನಿಮ್ಮ ಜಾಗದಲ್ಲಿ ಯೋಗ ಮಾಡುವಂಥ ಕೆಲಸ ಮಾಡಿ ಅಂತ ಮುಂಬೈನಲ್ಲಿ ಮಾಡಿದರು. ಮುಂಬೈನಲ್ಲಿ ಮಾಡಿದ ತಕ್ಷಣ ನಮ್ಮ ಈ ಅರ್ಫಾ ಖಾನಂ ಶೇರ್ವಾನಿ ಅಲ್ಪಸಂಖ್ಯಾತರ ಸಮಿತಿಯವರು ಯಾರೋ ರಸ್ತೆನಲ್ಲಿ ಯೋಗ ಮಾಡಿದರು, ರಸ್ತೆನೋ ಮೈದಾನ ಮಾಡಿದರು. ಅರ್ಫಾ ಖಾನಂ ಶೇರ್ವಾನಿ ಡೈಲಾಗ್ ತಕ್ಷಣದಲ್ಲಿ ಏನಂತ, ನಾವು ನಮಾಜ್ ಮಾಡಲಿಕ್ಕಾದರೆ ರಸ್ತೆಯಲ್ಲಿ ಅನುಮತಿಯನ್ನು ಕೊಡೋದಿಲ್ಲ, ಇವರು ಯೋಗ ಮಾಡಲಿಕ್ಕೆ ರಸ್ತೆಯಲ್ಲಿ ಅವಕಾಶ ಮಾಡಿಕೊಡ್ತಾರೆ, ಇದು ನರೇಂದ್ರ ಮೋದಿಯ ಸರ್ಕಾರ. ಅರ್ಫಾ ಖಾನಂ ಶೇರ್ವಾನಿಗೆ ಸಂಕಟ, ಮುಸಲ್ಮಾನರು ಯೋಗ ಮಾಡಿಬಿಟ್ರಲ್ಲ, ಈಕೆ ಬೇಳೆ ಬೇಯೋದಿಲ್ವಲ್ಲ. ಅಲ್ಲ, ಅರ್ಫಾ ಖಾನಮ್ಗೆ ಹೇಳಬೇಕು, ಅವಳಿಗೆ ಯೋಗವನ್ನು ವರ್ಷಕ್ಕೆ 1 ದಿವಸ ಮಾಡ್ತೇವೆ ನಾವು, ಹೋಳಿ ಹಬ್ಬ ವರ್ಷಕ್ಕೆ 1 ದಿವಸ ಮಾಡ್ತೇವೆ, ದೀಪಾವಳಿ ಹಬ್ಬ ವರ್ಷಕ್ಕೆ 1 ಸಲ ಮಾಡ್ತೇವೆ. ನೀವು ನಮಾಜನ್ನು ದಿನಕ್ಕೆ 5 ಸಲ ಮಾಡ್ತೀರಿ, 5 ಸಲ ರಸ್ತೆ ಬಂದ್ ಮಾಡಬೇಕು ಅಂತ ಮಾಡ್ತೀರಲ್ಲ, ಅದನ್ನು ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಈ ಸತ್ಯವನ್ನು ಆಕೆಗೆ ಹೇಳೋರು ಯಾರು? ಅದು ಪ್ರಶ್ನೆ ಇಲ್ಲಿ. ಅದಾದಮೇಲೆ ನಮ್ಮ ಸೈನಿಕರು ನೀರಿನಲ್ಲಿ ಯೋಗ ಮಾಡಿ ತೋರಿಸು. ಅಂದರೆ ನಮ್ಮ ಸೈನಿಕರ ಮನೋಬಲ ಹೇಗಿದೆ, ಎಂಥೆಂಥ ಜಾಗಗಳಲ್ಲಿ ಅವರು ಯೋಗವನ್ನು ಮಾಡ್ತಾರೆ. ಅದು ಮಂಜುಗಡ್ಡೆ ರೀ, ಅಂಥಲ್ಲಿ ಹೋಗಿ ಯೋಗ ಮಾಡೋದಿದೆಯಲ್ಲ, ಉಸಿರಾಡೋದೇ ಕಷ್ಟ, ಆಮ್ಲಜನಕ ಸಿಗಲ್ಲ, ಅಲ್ಲಿ ಯೋಗ ಮಾಡ್ತಾರೆ, ನೀರಲ್ಲಿ ಯೋಗ ಮಾಡ್ತಾರೆ. ಎಲ್ಲಕ್ಕಿಂತ ಮಜಾ ಅನಿಸಿದ್ದು ನನಗೆ ಈ ಅಖಿಲೇಶ್ ಯಾದವ್ನ ಹೇಳಿಕೆ. ಅಖಿಲೇಶ್ ಯಾದವ್ ಹೇಳ್ತಾರೆ, ಯೋಗ ಅನ್ನೋದು ಇಬ್ಬರನ್ನ ಜೋಡಿಸೋದೇ ವಿನ ಅದನ್ನು ಬಿಡಿಸುವುದಲ್ಲ ಅಂತ. ಎಂಥ ವಿಚಿತ್ರವಾದ, ಎಷ್ಟು ಕುತ್ಸಿತ ಮನಸ್ಥಿತಿ ಇವ್ರದೆಲ್ಲ ಅಂತ ನಾನು ಹೇಳೋದು. ಆ್ಯಕ್ಚುಲಿ ಯೋಗ ಅದು ಯೋಗ ಅಲ್ಲ, ಅದು ಇಂಗ್ಲೀಷರು ಬಂದು ಯೋಗ ಮಾಡಿದ್ರು, ಮಾಡಲಿ ಪರವಾಗಿಲ್ಲ ನಮ್ದೇನು. ನೋಡಿ, ಈಗ ನಾವು ಸಂಕಲ್ಪ ಅಂತ ಕಟ್ತೀವಿ, ನಮ್ಮ ಹುಡುಗರೆಲ್ಲ ಬಂದು ಹೇಳ್ತಾವೆ, ಮಾಮ ರವಿ ಮಾಮ ನೀನು ಮ್ಯಾನಿಫೆಸ್ಟೇಷನ್ ಮಾಡ್ಕೋ, ಆಗತ್ತೆ, ಮನಸ್ಸಿನಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು, ನಾನು ಹಿಂಗಾಗಬೇಕು ಅಂತ ನೀನು ಮ್ಯಾನಿಫೆಸ್ಟ್ ಮಾಡ್ಕೊ, ದಿನಕ್ಕೆ 100 ಸಲ ಹೇಳ್ಕೊ, ನೀನು ಏನು ಅನ್ಕೋತಿ ಆಗತ್ತೆ ಅಂತ ನಮ್ಮ ಬಂಧು ಬಳಗದವರೆಲ್ಲ ನನಗೆ ಹೇಳ್ತಾಯಿರ್ತಾರೆ, ರವಿ ಮಮ್ಮ ಅಂತಲೇ ಕರೆಯೋದು. ಈ ರವಿ ಮಮ್ಮಗೆ ಸಂಕಲ್ಪ ಮೊದಲಿಂದ ಗೊತ್ತು, ನಮ್ಮಪ್ಪ ಹೇಳ್ಕೊಟ್ಟದ್ದು ನಮಗೆ, ಸಂಕಲ್ಪ ಮಾಡಿ ಕೆಲಸ ಶುರು ಮಾಡು ಅಂತ ನಮಗೆ ಹೇಳ್ಕೊಟ್ಟದ್ದು. ಸಂಕಲ್ಪ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಇಂಗ್ಲೀಷರ ಜೊತೆ ಸೇರ್ಕೊಂಡಾಗ. ಅವ್ರು ಸೇರ್ಕೋಬಾರ್ದು ಅಂತ ನಾನು ಹೇಳಲ್ಲ, ನಮ್ಮ ಮೂಲ ಏನಿದೆ, ನಾ ಹುಡುಗರಿಗೆ ಹೇಳ್ತೇನೆ, ಇದಕ್ಕೆ ಭಾಳ ಎಲ್ಲ ಸುಲಭವಾದಂಥ ಒಂದು ಶಬ್ದ ಇದೆ ಸಂಕಲ್ಪ ಅಂತ. ನಾವು ಪೂಜೆ ಮಾಡುವಾಗ, ಯಾವುದೋ ಕೆಲಸವನ್ನು ಶುರು ಮಾಡುವಾಗ ನಾವು ಮೊದಲು ಇದು ಒಳ್ಳೆಯದಾಗಲಿ, ಇದರಿಂದ ಸದ್ಗತಿ ಸಿಗಲಿ, ಒಳ್ಳೆಯ ಕೆಲಸ ಆಗಬೇಕದು ಅಂತ ನಾವು ಕೇಳ್ಕೊತೀವಿ, ಅದಕ್ಕೆ ಸಂಕಲ್ಪ ಅಂತ ಕರೀ. ಓ ಹೌದಾ ಅಂತಾರೆ. ಯೋಗ ಇದ್ದದ್ದು ಯೋಗ ಆಗಿದೆ, ಆಗಲಿ, ತೊಂದರೆ ಇಲ್ಲ, ನಮಗೆ ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಈಗ ನೋಡಿ, ಮೊನ್ನೆ ಮೆಕ್ರಾನು ಹಿಂದಿನಲ್ಲಿ ಮಾತಾಡಿದ್ರಪ್ಪ, ಸರಿಯಾಗಿ ಮಾತಾಡಲಿಲ್ಲ, ಬಟ್ ಮಾತನಾಡಬೇಕು ಅನ್ನುವಂಥ ಅವ್ರ ಒಳಗಡೆ ಆ ಕ್ಷಣದಲ್ಲಿ ಉದ್ದೀಪಿತ ಆಗುವಂತಲ್ಲ, ಅದೊಂದು ಅಭೀಪ್ಸೆ ಉಂಟಾಯ್ತಲ್ಲ. ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಅಷ್ಟು ದಿನಗಳ ನಂತರ ಸಿಕ್ಕನ ತಕ್ಷಣ ಇಬ್ಬರು ಎದುರು ಬದ್ರು ಕೂತರು. ಮೊನ್ನೆ ಪ್ರೆಸ್ ಮೀಟ್ ಇತ್ತು ನೋಡಿರಿ, ಒಬ್ಬ ಮಧ್ಯೆ ದುಭಾಷೆ ಕೂತಿದ್ದ. ನರೇಂದ್ರ ಮೋದಿ ಇಂಗ್ಲೀಷಲ್ಲಿ ಮಾತಾಡಲಿಲ್ಲ, ಇಂಗ್ಲೀಷ್ ಬರಲ್ಲ ಅನ್ನುವಂಥ ನಮ್ಮಲ್ಲಿ ಒಂದು ದೊಡ್ಡದಾದಂಥ ಒಂದು ಭ್ರಮೆ ಏನಿದೆ ಅಂದರೆ, ಇಂಗ್ಲೀಷ್ ಬಲ್ಲವರೆಲ್ಲ ಬುದ್ಧಿವಂತರು, ಪಂಡಿತರು, ಪ್ರಾಜ್ಞರು ಅನ್ನುವಂಥ ಭಾಷೆ ಇದೆ, ಮನಸ್ಥಿತಿ ಇದೆ. ಇಂಗ್ಲೀಷ್ ಬಲ್ಲವರೆಲ್ಲ ಬುದ್ಧಿವಂತರು ಅನ್ನೋದಲ್ಲ, ಇಂಗ್ಲೀಷ್ ಕೇವಲ ಒಂದು ಮಾಧ್ಯಮದ ಸಂವಹನದ ಭಾಷೆ ಅಷ್ಟೇ, ಅದನ್ನು ಮೀರಿದ ಯಾವುದೇ ಶಕ್ತಿ ಅದರಲ್ಲಿ ಇಲ್ಲ. ಇಂಗ್ಲೆಂಡಿನ ನಾನು ಒಂದು ಕಡೆ ಓದಿದ್ದೆ, ಯುನೈಟೆಡ್ ಕಿಂಗ್ಡಮ್ನ 30% ಜನರಿಗೆ ಚೆನ್ನಾಗಿ ಇಂಗ್ಲೀಷೇ ಬರೆಯೋಕ್ಕೆ ಬರೋಲ್ಲ, ಮಾತಾಡ್ತಾರಷ್ಟೇ, ಸೊಗಸಾಗಿ ಬರೆಯಲಿಕ್ಕೆ ಬರೋದಿಲ್ಲ. ಎಷ್ಟೋ ಜನರಿಗೆ ಬೋರ್ಡ್ಗಳನ್ನು ಓದಲಿಕ್ಕೆ ಬರೋಲ್ಲ, ಚೆನ್ನಾಗಿ ಮಾತಾಡ್ತಿರ್ತಾರೆ. ನಮ್ಮಲ್ಲಿ ಕನ್ನಡವನ್ನು ಎಲ್ಲರೂ ಮಾತಾಡಲ್ವಾ, ನಿರಕ್ಷರ ಕುಕ್ಷಗಳು ಕೂಡ ಕನ್ನಡ ಮಾತಾಡ್ತೀವಿ. ಹಾಗೆ ಇಂಗ್ಲೀಷ್ ಮಾತಾಡೋದು ಪ್ರಾಜ್ಞತೆಯ ಲಕ್ಷಣ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಬೇಕೇ ವಿನ ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ ಕೂತಾಗ ನರೇಂದ್ರ ಮೋದಿ ಹಿಂದಿನಲ್ಲಿ ಮಾತಾಡಿದರು, ದುಭಾಷೆ ಇದ್ದವನು ಅದನ್ನ ಇಂಗ್ಲೀಷಕ್ಕೆ ತರ್ಜುಮೆ ಮಾಡಿ ಅದನ್ನು ಡೊನಾಲ್ಡ್ ಟ್ರಂಪ್ಗೆ ಹೇಳ್ದ. ನರೇಂದ್ರ ಮೋದಿ ಉದ್ದೇಶ ಏನು, ನಾನು ಇಂಗ್ಲೀಷಲ್ಲಿ ಮಾತಾಡಬಾರ್ದು ಅಂತಲ್ಲ, ನನ್ನ ಭಾಷೆ ಏನಿದೆ, ನನ್ನ ದೇಶದ ಬಹಳಷ್ಟು ರಾಜ್ಯಗಳಲ್ಲಿ ಆಡುವ ಭಾಷೆ ಜಗತ್ತಿಗೆ ಗೊತ್ತಾಗಲಿ ಅಂತ. ಅದರ ಫಲಶ್ರುತಿ ಏನು, ಇಮ್ಮಿಡಿಯೇಟ್ ಅಲ್ಲಿ ಮ್ಯಾಕ್ರಾನು ಫ್ರಾನ್ಸ್ನ ಪ್ರಧಾನಿ ಇಂಗ್ಲೀಷ್ನಲ್ಲಿ ಹಿಂದಿಯಲ್ಲಿ ಮಾತಾಡಿದರು, ಮಾಡಿ ಟ್ವೀಟ್ ಮಾಡಿ ತಮ್ಮ ಅಕೌಂಟಿನಲ್ಲಿ ಹಾಕ್ಕೊಂಡ್ರು. ನರೇಂದ್ರ ಮೋದಿ ಆಮಂತ್ರಣ ಮಾಡಿದ್ದನ್ನು ಹಿಂದಿನಲ್ಲಿ ಮಾತಾಡಿದರು. ಇಟಲಿಯ ಪ್ರಧಾನಿ ಮಾತಾಡಿದರು, ವ್ಲಾದಿಮಿರ್ ಪುಟಿನ್ ಮಾತಾಡಿದರು. ಜಗತ್ತಿನ ಎಲ್ಲರೂ ಕೂಡ ಹಿಂದಿಯ ಬಗ್ಗೆ ಯಾಕೆ ಮಾತಾಡಿದರು? ನರೇಂದ್ರ ಮೋದಿಯನ್ನು ಓಲೈಸಲಿಕ್ಕ? ಖಂಡಿತ ಅಲ್ಲ, ಅವ್ರಿಗೇನು ಆಗಬೇಕಾಗಿಲ್ಲ.
ನಾವು ನಿಮ್ಮೊಳಗೆ ಒಬ್ಬರು ಅಂತ ಹೇಳಿಕೊಳ್ಳುವ ಮತ್ತು ಜಗತ್ತಿಗೆ ಏನು ನರೇಂದ್ರ ಮೋದಿಯವರ ಒಂದು ಅಚಲವಾದ ನಂಬಿಕೆ ಇದೆ, ಏನಪ್ಪ ಅಂತಂದರೆ ಸಂಕಲ್ಪ ವಸುಧೈವ ಕುಟುಂಬಕಂ ಅಂತ ಏನಿದೆ, ಅದು ಎಲ್ಲರಲ್ಲಿಯೂ ಮನೆ ಮಾಡಲಿ ಅನ್ನೋದು. ಇನ್ನೇನು ಕಲ್ಕತ್ತಾದ ರೆಡ್ ರೋಡ್ನಲ್ಲಿ ಅವರು 35,000 ಜನರ ಮಧ್ಯೆ ಯೋಗ ವಾಲಂಟಿಯರ್ ಥರ ಮೊದಲು ಯೋಗ ಮಾಡಿದರು. ಬಿಳಿ ಪ್ಯಾಂಟು ಬಿಳಿ ಟೀ ಶರ್ಟ್ ಹಾಕ್ಕೊಂಡು ಹೆಂಗಿದ್ದಾರೆ ಅಂದರೆ ನನಗೆ ನಿಜಕ್ಕೂ ಖುಷಿ ಆಗತ್ತೆ ರೀ. ಆ ವಯಸ್ಸಲ್ಲಿ ನಾವು ಹಂಗಿರ್ಬೇಕು, ನಾನು ಬೇರೆ ಏನಿಲ್ಲ. ಅಷ್ಟು ಆರೋಗ್ಯವಂತರಾಗಿರ್ಬೇಕು. ಆರೋಗ್ಯವಂತ ಮುಪ್ಪಿಗಾಗಿ ಯೋಗ ಅಂತ ಎಲ್ಲಿ ಓದಿದೆ ನಾನು. ಭಾಳ ಖುಷಿ ಆಯಿತು. ನಾವೇನು 150 ವರ್ಷ ಬಾಳ್ತೀವಿ ಅಂತ ಯೋಗ ಮಾಡೋದಲ್ಲ. ಇರುವಷ್ಟು ದಿವಸ ಕೈಕಾಲು ಗಟ್ಟಿ ಇರಲಿ, ಕೈಕಾಲು ಆಡಲಿ, ಫ್ರೀಸ್ ಆಗಬಾರ್ದು, ಫ್ರೋಝನ್ ಶೋಲ್ಡರ್ ಆಗಬಾರ್ದು, ಮೊಣಕಾಲು ನೋವು ಮಂಡಿ ನೋವು ಬರಬಾರ್ದು, ದೇಹ ಸದೃಢವಾಗಿರಬೇಕು. ಹೋಗುವಾಗ ಗಂಭೀರವಾಗಿ ಈ ದೇಹವನ್ನು ತ್ಯಜಿಸಿ ಹೋಗುವಂಥ ಆರೋಗ್ಯವಂತ ದೇಹವನ್ನು ಮುಪ್ಪಿನಲ್ಲಿ ತ್ಯಜಿಸಿ ಹೋಗುವಂಥ ನಮ್ಮದು ಒಂದು ಪ್ರಯತ್ನದಲ್ಲಿ ಸಾಧನೆಯಾಗಿ ಯೋಗ ಕೆಲಸ ಮಾಡಬೇಕು. ಈ ಸುಪ್ರಿಯಾ ಶ್ರೀನೇತ್ ಇದ್ದವಳು, ಅದಕ್ಕೆ ದುಗ್ಗಲ್ ಸಾಬ್ ಅಂತ, ದುಗ್ಗಲ್ ಸಾಬ್ ಯೋಗ ಇನ್ಸ್ಟ್ರಕ್ಟರ್ ಬನ್ ಗಯೆ ಹೇ. ಎಂಥ ವಿಚಿತ್ರ ಇದೆ. ದುಗ್ಗಲ್ ಅಂತ ಯಾರು ಕರೀತಾರೆ ಅಂದರೆ ಇನ್ನೊಂದು ಧಾರಾವಾಹಿ ಬರೋದು, ಆದರೆ ಮುಜ್ಸೆ ಶಾದಿ ಕರೋಗಿ ಅಂತ ಒಂದು ಸಿನಿಮಾ. ಅದರಲ್ಲಿ ಕಾದರ್ ಖಾನನ್ ರೋಲ್. ಈ ದುಗ್ಗಲ್ ಸಾಬ್ ಒಂದು ದಿವಸ ಡಾಕ್ಟರ್ ಆಗ್ತಿರ್ತಾನೆ, ಒಂದು ದಿವಸ ಇಂಜಿನಿಯರ್ ಆಗ್ತಾನೆ, ಒಂದು ದಿವಸ ಲಾಯರ್ ಆಗ್ತಿರ್ತಾನೆ. ತರಹೇವಾರಿ ಪಾತ್ರ ಅದು. ದುಗ್ಗಲ್ ಅಂತ ಹೆಸರು. ರಾಹುಲ್ ಗಾಂಧಿಗೆ ದುಗ್ಗಲ್ ಅಂತ ಎಲ್ಲರೂ ಕರೀತಾರೆ. ಯಾಕೆಂದರೆ ರಾಹುಲ್ ಗಾಂಧಿ ಒಂದು ದಿವಸ ರೈಲ್ವೆ ಸ್ಟೇಷನಲ್ಲಿ ಪೋರ್ಟ್ರಾಗಿ ಅಡ್ರೆಸ್ ಹಾಕ್ಕೊಂಡು ಪೋರ್ಟ್ರ್ ಥರ ಓಡಾಡ್ತಾನೆ, ಒಂದು ದಿವಸ ಮುಚ್ಚಿ ಜೊತೆ ಕೂತ್ಕೊಂಡು ಪಾದರಕ್ಷೆ ಹೊಲಿಯೋದು ಹೇಗೆ ಅಂತ ಮಾತಾಡ್ತಾರೆ, ಒಂದು ದಿವಸ ಡ್ರೈವರ್ ಜೊತೆ ಕೂತ್ಕೋತಾರೆ. ಹೀಗೆ ಪ್ರತಿ ದಿವಸ ಒಂದೊಂದು ವೇಷವನ್ನು ಹಾಕ್ಕೊಂಡೇನು ಬರ್ತಾರಲ್ಲ ಅವ್ರು, ಛದ್ಮ ವೇಷ. ಅದಕ್ಕೆ ದುಗ್ಗಲ್ ಸಾಬ್ ಅಂತ ಕಾದರ್ ಖಾನ್ ರೋಲ್. ಅದನ್ನು ನಿನ್ನೆ ಟ್ವೀಟ್ ಮಾಡ್ತಾ ಇರೋದಕ್ಕೆ ಸುಪ್ರಿಯಾ ಶ್ರೀನೇತ್. ಈ ಕಾಂಗ್ರೆಸ್ಸಿನವರು ಈ ಕುತ್ಸಿತ ಮನಸ್ಸಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಈ ದೇಶದ ಪ್ರಧಾನಿ 35,000 ಜನರ ಮಧ್ಯೆ ರೋಡಿನಲ್ಲಿ, ರೆಡ್ ರೋಡ್ನಲ್ಲಿ, ಕಲ್ಕತ್ತಾದಲ್ಲಿ ವಾಲಂಟಿಯರ್ ಥರ ಜನರ ಮಧ್ಯೆ ಯೋಗದ ಆಸನಗಳಲ್ಲಿ ಆಗುವಂಥ ವ್ಯತ್ಯಾಸಗಳನ್ನ ಹೇಳಿಕೊಡ್ತಾ ಇದ್ದಾರೆ ಅಂದರೆ ನೀವು ಸಂಭ್ರಮ ಪಡ್ತಿರೋ ಅಥವಾ ಈ ರೀತಿ ಲೇವಡಿ ಮಾಡ್ತಿರೋ ನನಗೆ ದಯವಿಟ್ಟು ಹೇಳಿ. ನನಗೆ ಆಶ್ಚರ್ಯ ಆಗೋದೇನೆಂದರೆ ಜಗತ್ತು ಒಪ್ಪಿಕೊಂಡಂಥ ವ್ಯಕ್ತಿಯನ್ನು ಇವರು ಒಪ್ಕೊಳ್ಳೋದಿಲ್ಲ. ನನಗೆ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಜಗತ್ತು ಒಪ್ಪಿಕೊಂಡಂಥ ದೇಶವನ್ನಾದರೂ ಪ್ರೀತಿಸಬೇಕು ಮತ್ತು ಜಗತ್ತು ಒಪ್ಪಿಕೊಂಡಂಥ ದೇಶದಲ್ಲಿ ನಡೆಯುವ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಳ್ತಿರೋ ಬಿಡ್ತಿರೋ ಅದ್ರ ಬಗ್ಗೆ ಕೆಟ್ಟದ್ದಾಡೋದನ್ನು ಬಿಡಬೇಕು. ಅಮಿತಾಬ್ ಬಚ್ಚನ್ಗೆ ಒಂದು ಸಲ ಫಿಲ್ಮ್ ಫೇರ್ ಅವಾರ್ಡ್ನಲ್ಲಿ ಒಬ್ಬ ಮಾಧ್ಯಮದವನು, ನಮ್ಮಂಥವನು ವಾಚಾಳಿ ಒಬ್ಬ ಹೋದ. ಹೋಗಿ ಕೇಳ್ದು, ಅಲ್ಲ ರೀ ನಿಮಗೆ 70-75 ವರ್ಷ ಆಯಿತು, ನೀವು ಅವತ್ತು 25 ವರ್ಷದಿಂದನೂ ಫಿಲ್ಮ್ ಫೇರ್ ಅವಾರ್ಡ್ ಫಂಕ್ಷನಿಗೆ ಬರ್ತಿದ್ರಿ, ಇವತ್ತು ಅವಾರ್ಡ್ ಫಂಕ್ಷನಿಗೆ ಬರ್ತಾಯಿದ್ರಿ, ಯಾಕೆ ಬರ್ತೀರಿ? ಅವತ್ತೇ ನಿಮ್ಗೆ ಅವಾರ್ಡ್ ಸಿಕ್ಬಿಟ್ಟಿದೆ. ಫಿಲ್ಮ್ ಫೇರ್ ಅವಾರ್ಡು ಪ್ರಾರಂಭದ ದಿವಸದಿಂದಲೂ ನಿಮ್ಗೆ ಕೊಡ್ತಾ ಇದ್ದಾರೆ. ನೀವೇ ಬೆಸ್ಟ್ ಆ್ಯಕ್ಟ್ರು, ಸೂಪರ್ ಸ್ಟಾರ್, ನೀವು ಬಿಗ್ ಬಿ, ನಿಮ್ಮ ಬಿಟ್ಟು ಬೇರೆ ಯಾರೂ ಇಲ್ಲವೇ ಇಲ್ಲ. ಅಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ, ತೊಗೊಂಡ್ಬಿಟ್ಟಿದ್ದೀರಿ. ಈಗಲೂ ಕೂಡ ನೀವು ಫಿಲ್ಮ್ ಫೇರ್ ಬಗ್ಗೆ ನಿಮ್ಗೆ ಯಾಕೆ ಅಷ್ಟು ಆಕರ್ಷಣೆ? ಕೇಳಬೇಕಾದ ಪ್ರಶ್ನೆ, ಏನು ತಪ್ಪೇನಿಲ್ಲ ಅದರಲ್ಲಿ. ಮಾಧ್ಯಮದವರು ಇಂಥ ಪ್ರಶ್ನೆಗಳನ್ನ ಕೇಳಬೇಕು. ಅದಕ್ಕೆ ಅಮಿತಾಬ್ ಬಚ್ಚನ್ ತುಂಬ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ, ನಾನಿಲ್ಲದೇ ಹೋದರೂ ಕೂಡ ಈ ಫಿಲ್ಮ್ ಫೇರ್ ಅವಾರ್ಡ್ ನಡೆಯುತ್ತೆ, ಅದಕ್ಕೋಸ್ಕರ ನಾನು ಬರ್ತೀನಿ. ಒಂದು ಮಾತು ಭಾಳ ಚೆನ್ನಾಗಿ ನನ್ನ ಗುರುಗಳು ಪ್ರೊಫೆಸರ್ ವೆಂಕೋಬ್ರ ಅವ್ರು ಹೇಳೋರು, ವಿತ್ ಯು, ವಿದೌಟ್ ಯು, ಇನ್ಸ್ಪೈಟ್ ಆಫ್ ಯು. ನಿನ್ನೊಂದಿಗೆ, ನೀನಿಲ್ಲದೆ, ನಿನ್ನ ಹೊರತಾಗಿಯೂ ಪ್ರಪಂಚ ನಡೆಯುತ್ತೆ, ಆದ್ದರಿಂದ ನೀನು ಅದರ ಭಾಗವಾಗಿರಬೇಕು. ಮದನ್ ಮೋಹನ್ ಮಾಳವೀಯ ಅವರು ಹೇಳಿರೋ ಮಾತು ಅಂತ ನಾನು ಅನ್ಕೋತೀನಿ. ಆ ಮಾತುಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಎಲ್ಲದರಲ್ಲಿ ಭಾಗವಾಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಅಖಿಲೇಶ್ ಯಾದವ್ ಥರದವ್ರಿಗೆ ಇದು ಅರ್ಥ ಆಗೋದಿಲ್ಲ, ರಾಹುಲ್ ಗಾಂಧಿಗೆ ಇದು ಅರ್ಥ ಆಗೋದಿಲ್ಲ. ಇಂಥವರಿಗೆ ನಾಯಕತ್ವ ಕೊಟ್ಟರೆ ನಾವು ಬರ್ಬಾದಾಗಿ ಹೋಗ್ತೀವಿ. ಆ ಎಚ್ಚರಿಕೆ ನಮ್ಮಲ್ಲಿದ್ದರೆ ಸಾಕು. ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಾನು ರವೀಂದ್ರ ಜೋಶಿ. ನಮಸ್ಕಾರ.